ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ದೇವರು ಕೊಟ್ಟಂತ ಒಂದು ಸಂದೇಶವಾಗಿದೆ. ಆ ಸಂದೇಶವನ್ನು ಧ್ಯಾನ ಮಾಡೋಣ. ಯಾಕಂದ್ರೆ ದೇವರು ಈ ಭೂಮಿ ಮೇಲೆ ಬಂದು ಮಾನವನ ರೂಪವನ್ನು ತಾಳಿಕೊಂಡು ತನ್ನನ್ನು ತಾನು ಬರಿದು ಮಾಡಿಕೊಂಡಿದ್ದಾರೆ. ಸೇವೆ ಮುಖಾಂತರ ನಮಗೆ ಮಾದರಿಯನ್ನೇ ತೋರಿಸಿ ಹೋಗಿದ್ದಾರೆ. ಇದೇ ರೀತಿಯಾಗಿ ನೀವು ಮಾಡ್ರಿ, ನೀವು ಜೀವಿಸ್ರಿ ಎಂಬುದಾಗಿ. ಅದಕ್ಕಾಗಿ ಮತ್ತಾಯನ ಬರೆದ ಸುವಾರ್ತೆ 8ನೇ ಅಧ್ಯಾಯ 2ನೇ ವಚನವಾಗಿದೆ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆಯ ಅಂದನು. ಹಾಲೆಲೂಯಾ. ಒಬ್ಬ ಕುಷ್ಠರೋಗಿ ಯೇಸು ಸ್ವಾಮಿ ಹೇಳ್ತಾನೆ, ನಿನಗೆ ಮನಸ್ಸಿದ್ದರೆ ನನಗೆ ಗುಣ ಮಾಡಿಸ್ತೇ ಸ್ವಾಮಿ. ಆ ರೋಗಿಯ ಮಾತು ಹೇಗಿದೆ? ಹಾಲೆಲೂಯಾ. ಅದಕ್ಕೆ ಆ ಮಾತಿಗೆ ದೇವರು ಹೇಳ್ತಾರೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು. ಇವತ್ತು ಯಾರು ವಾಕ್ಯದಲ್ಲೂ ಬೆಳೆದಿಲ್ಲ, ದೇವರಲ್ಲೂ ಬೆಳೆದಿಲ್ಲ, ನಿಮ್ಮ ಆತ್ಮದಿಂದ ದೇವರಿಗೆ ಒಂದು ನಂಬಿಕೆಯಾಗಿ ಕೇಳಿಕೊಳ್ಳಿರಿ. ದೇವರೇ, ನನ್ನನ್ನು ಕೈ ಬಿಡಬೇಡ, ನನ್ನನ್ನು ಕರೆದಾತನು ನಂಬಿಗಸ್ತನಾಗಿದ್ದೀಯಾ, ನೀನೊಬ್ಬನೇ ನನಗೆ ದೇವರು. ಆಕಾಶದಲ್ಲಾಗಲಿ ಭೂಮಿಯ ಕೆಳಗಡೆ ಆಗಲಿ ಯಾವುದನ್ನು ಸ್ವಾಮಿ ದೇವರೇ, ನೀನೊಬ್ಬನೇ ನನಗೆ ಕರ್ತನಾಗಿರಬೇಕು, ಮತ್ಯಾರು ನನಗೆ ಬೇಡ ಎಂಬುದಾಗಿ ಯಾರು ಮನ ಮರಗುತ್ತಾರೋ ದೇವರು ಆತನ ಆತ್ಮಕ್ಕೆ ಮಾತನಾಡ್ತಾರೆ, ಆತನಿಗೆ ಉದಾರವಾಗಿ ಸಹಾಯ ಮಾಡ್ತಾರೆ. ಅವನು ಕಷ್ಟದಲ್ಲಿ ಬಿದ್ದರು, ರೋಗದಲ್ಲಿ ಬಿದ್ದರು, ದುಃಖದಲ್ಲಿದ್ದರು, ಸಮಸ್ಯೆಗಳಿದ್ದರು, ಊಟ ಇಲ್ಲದಿದ್ದರು, ಬಟ್ಟೆ ಇಲ್ಲದಿದ್ದರು, ಮನೆ ಇಲ್ಲದಿದ್ದರು ಪರವಾಗಿಲ್ಲ. ಆದರೆ ದೇವರು ಸರ್ವಶಕ್ತನಾಗಿರೋದ್ರಿಂದ ಅದಕ್ಕೆ ಆ 121ನೇ ಕೀರ್ತನೆಯಲ್ಲಿ ಹೇಳ್ತದೆ, ನನ್ನ ಸಹಾಯವು ಎಲ್ಲಿಂದ ಬರುವುದು ಎಂಬುದಾಗಿ. ಆಕಾಶ ಭೂಮಿಯನ್ನು ಉಂಟು ಮಾಡಿದ ದೇವರಿಂದ, ಯೇಸುವಿನಿಂದ ಬರ್ತದೆ ಎಂಬುದಾಗಿ. ಹಾಲೆಲೂಯಾ. ಹೀಗೆ ಭಕ್ತನು ಪ್ರಾರ್ಥನೆ ಮಾಡುವಾಗ ಜಯ ಹೊಂದುವನಾಗಿದ್ದಾನೆ ಆ ಕುಷ್ಠರೋಗಿಯ ನಂಬಿಕೆ. ಹಾಲೆಲೂಯಾ. ಆತನು ಹೇಳ್ತಾನೆ, ನಿನಗೆ ಮನಸ್ಸಿದ್ದರೆ ನನಗೆ ಗುಣ ಮಾಡು ಸ್ವಾಮಿ. ಹಾಲೆಲೂಯಾ. ಇವತ್ತು ಯಾರು ಆಸ್ಪತ್ರೆಯಲ್ಲಿ ಮಲಗಿರ್ತಾರೋ, ಯಾರು ದುಃಖದಲ್ಲಿರ್ತಾರೋ, ಇವ್ರಿಗೆಲ್ಲರಿಗೂ ಒಂದು ಮಾತಿದೆ ಪ್ರಿಯರೇ. ಯಾವಾಗ ದೇವರ ಹತ್ರ ಒಪ್ಪಿಕೊಂಡು ನನ್ನ ಪಾಪ ಅರಿಕೆಯನ್ನು ಮಾಡಿಕೊಂಡು, ದೇವರೇ, ನನಗಿಂತ ರೋಗದಿಂದ ವೈದ್ಯರಿಂದ ಸರಿ ಆಗ್ತಾ ಇಲ್ಲ ಸ್ವಾಮಿ, ಎಷ್ಟು ಹಾಸ್ಪಿಟ್ಲಿಗೆ ಹೋಗಿದೆ, ಎಷ್ಟು ಹಣ ಖರ್ಚು ಮಾಡಿದೆ, ಎಷ್ಟು ಮಾತ್ರೆಗಳು, ಎಷ್ಟೋ ನಾನು ಔಷಧಿಗಳನ್ನ ತೆಗೆದುಕೊಂಡೆ. ಹಾಲೆಲೂಯಾ. ಇದು ಯಾವುದರಿಂದ ನನಗೆ ಮುಕ್ತಿ ಇಲ್ಲ ಸ್ವಾಮಿ, ನಿನ್ನಲ್ಲೇ ನನ್ನ ಸಂತೋಷ, ನಿನ್ನಲ್ಲೇ ನನ್ನ ಮುಕ್ತಿ ದೇವರೇ ಎಂಬುದಾಗಿ ದೇವರಿಗೆ ಯಾರು ಮನ ಮರಗಿ ಪ್ರಾರ್ಥನೆ ಮಾಡ್ತಾರೋ ಆತನಿಗೆ ಜಯ ಕೊಡುವ ದೇವರ ಆತನು. ದೇವರು ಸಾಧಾರಣ ನಾವು ಈ ಭೂಮಿ ಮೇಲೆ ನಾವು ನಂಬುತ್ತೀವಲ್ಲ, ಆ ತರ ಅಲ್ಲ ಇದು. ಆತ್ಮದಲ್ಲಿ ಆರಾಧಿಸುವ ಕರ್ತನಿಗೆ, ಆತ್ಮದಲ್ಲಿ ನಾವು ಹೇಗೆ ಆರಾಧಿಸ್ತೀವಿ ಅದರ ತಕ್ಕಂಗೆ ಪ್ರತಿಫಲ. ಆದ್ರೆ ನಾವು ಈ ಶರೀರದಲ್ಲಿ ರಕ್ತ ಮಾಂಸದಲ್ಲಿ ಇದ್ದೀವಿ ನಿಜ, ನಮ್ಮ ಬಾಯಿ ಪ್ರಾರ್ಥನೆ ನಿಜ, ಆದರೆ ಈ ಪ್ರಾರ್ಥನೆ ನಾವು ಹೇಗೆ ಮಾಡಬೇಕು ಅಂದ್ರೆ ಒಳಗಡೆಯಿಂದ ಬರಬೇಕು ಪ್ರಿಯರೇ. ಬೇರೆ ದೇವ್ರು ಹೇಳ್ತಾರಲ್ಲ, ಬೇರೆ ಬಾಯಿ ಮಾತಿಲ್ಲ, ನನ್ನನ್ನು ಸನ್ಮಾನಿಸಿದ್ರೆ ನಾನು ಕೇಳುವುದಲ್ಲ, ನಿನ್ನ ಅಂತರಂಗದಲ್ಲಿ ನಡೆಯುವುದನ್ನ ನೋಡಿ ತಂದೆ ಫಲ ಕೊಡ್ತಾನೆ ಎಂಬುದಾಗಿ ವಾಕ್ಯ ವಚನ ತೋರಿಸ್ತಾ ಇದೆ. ಹಾಲೆಲೂಯಾ. ಯಾರು ಭಕ್ತಿಯಿಂದ ನಂಬಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೋ ದೇವರು ದೀರ್ಘ ಶಾಂತನು, ಕ್ಷಮಿಸುವವನು, ಪ್ರೀತಿಸುವವನು. ತನ್ನ ದೂತರಿಗೆ ಹೇಳ್ತಾರೆ ದೇವರು, ನನ್ನ ಮಕ್ಕಳು ಹಾದು ಹೋಗುವಂತ ಜಾಗದಲ್ಲಿ ಅವರ ಕಾಲು ಕಲ್ಲಿಗೆ ತಗಲದ ಹಾಗೆ ಅವರ ಪಾದದ ಕೆಳಗೆ ನಿಮ್ಮ ಕೈಗಳನ್ನು ಇಡ್ರಿ ಅಂತ ಅಪ್ಪಣೆ ಕೊಡ್ತಾರೆ ದೂತರು. ಅದಕ್ಕೆ ದೇವರಲ್ಲಿ ಬೆಳಿಬೇಕು ಎಂಬುದಾಗಿ. ನೀವು ದೇವರ ಹೆಸರಿಡಿದುಕೊಂಡು ಎಲ್ಲಿ ಪ್ರಯಾಣ ಮಾಡ್ರಿ ಪ್ರಿಯರೇ, ಸುಕ್ಷೇಮವಾಗಿ ಹೋಗಿ ಸುಕ್ಷೇಮವಾಗಿ ಹಿಂದಿರುಗಿರಿ. ಹಾಗಾಗಿ ಕೆಳಗಿನ 2 ವಾಕ್ಯಗಳಿದೆ. ಆತನು ಕೈ ನೀಡಿ ಅವನಿಗೆ ಮುಟ್ಟಿ
ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಹಾಲೆಲೂಯಾ. ಯೇಸು ಸ್ವಾಮಿ ಕೆಳಗಡೆ ಹೇಳ್ತಾರೆ, ನನಗೆ ಮನಸ್ಸುಂಟು, ಶುದ್ಧನಾಗು ಅಂದನು. ಕೂಡಲೇ ಅವನ ಕುಷ್ಠವು ವಾಸಿಯಾಯಿತು. ಇವತ್ತು ಒಂದು ರೋಗ ಬಂದ್ರೆ ಎಷ್ಟು ಹಾಸ್ಪಿಟ್ಲು, ಎಷ್ಟು ವೈದ್ಯರು, ಸಾಲ ಮಾಡಿ ಜೀವ ಉಳಿಸ್ಕೊಳ್ತೀವಿ ಪ್ರಿಯರೇ. ಹಾಲೆಲೂಯಾ. ಈ ವಾಕ್ಯ ಹೇಳ್ತದೆ, ಗಾಡ್ ಗಿಫ್ಟ್ ಅಂಡ್ ಫ್ರೀ ಗಿಫ್ಟ್. ದೇವರು ಉಚಿತವಾಗಿ ಕೊಡ್ತಾರೆ ಇದನ್ನ. ಹಾಲೆಲೂಯಾ. ಉಚಿತ ಸಹಾಯ ಮಾಡ್ತಾರೆ, ಉಚಿತವಾಗಿ ರೋಗ ವಾಸಿ ಮಾಡ್ತಾರೆ. ಹಾಲೆಲೂಯಾ. ನಮ್ಮ ನಂಬಿಕೆ ಸರಿಯಾದ ರೀತಿ ಇರಬೇಕು. ವಾಕ್ಯ ಹೇಳ್ತದೆ, ನಿಮ್ಮ ಪ್ರಾರ್ಥನೆಗೆ ನಿಮ್ಮ ಪಾಪವೇ ಅಡ್ಡವಾಗಿದೆ. ಹಾಲೆಲೂಯಾ. ನಿಮ್ಮ ಪ್ರಾರ್ಥನೆ ನನ್ನ ಹತ್ರ ಮುಟ್ಟುತ್ತಾ ಇಲ್ಲ. ನೀವು ಸರಿಯಾದ ರೀತಿ ಪ್ರಾರ್ಥನೆ ಮಾಡ್ರಿ, ಸರಿಯಾದ ರೀತಿ ನನ್ನನ್ನು ನಂಬ್ರಿ. ಯಾರು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಲ್ಲ. ನಾನು ನಿನಗೆ ಮಾತನಾಡ್ಬೇಕಾದ್ರೆ ನೀವು ನನ್ನ ಸ್ವರಕ್ಕೆ ಕಿವಿಗೊಡ್ರಿ. ಹಾಲೆಲೂಯಾ. ದೇವರ ಸ್ವರವನ್ನು ಯಾರು ಆತ್ಮಿಕ ರೀತಿಯಲ್ಲಿ ನಾವು ಗ್ರಹಿಸಿಕೊಳ್ತೀವೋ ನಿಜವಾಗಲೂ ದೇವರ ಮಕ್ಕಳು. ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಪ್ರಿಯರೇ. ಹಾಗಾಗಿ ನೀವು ಕಣ್ಣು ಮುಚ್ಚಿಕೊಂಡು, ನೀವು ಈ ಆತ್ಮಿಕ ಈ ನಿಮ್ಮ ರಕ್ತ ಮಾಂಸ ಕಣ್ಣುಗಳನ್ನು ಮುಚ್ಚಿಕೊಂಡು ಆತ್ಮಿಕ ಕಣ್ಣನ್ನು ತೆರೆದುಕೊಂಡು ನೀವು ಪ್ರಾರ್ಥನೆ ಮಾಡುವುದಾದ್ರೆ ಆತ್ಮಿಕ ಕಣ್ಣಿಗೆ ದೇವರು ನಿಮಗೆ ಮಾತನಾಡ್ತಾರೆ. ಆತನು ಏನು ಮಾಡಬೇಕು ಎಂಬುದಾಗಿ ನಿಮಗೆ ತೋರಿಸಿಕೊಡ್ತಾರೆ. ಅದಕ್ಕೆ ದೇವರು ಹೇಳ್ತಾರೆ, ನಿನ್ನ ಸಹಾಯ ನನಗೆ ನನ್ನ ಸಹಾಯ ನಿನಗೆ ಎಂದೆಂದು ತಪ್ಪುವುದೇ ಇಲ್ಲ. ದೇವರು ವಾಗ್ದಾನ ಮಾಡ್ತಾರೆ, ನನ್ನ ಸಹಾಯ ನಿನ್ನನ್ನು ಬಿಟ್ಟು ಹೋಗದು. ಎಲ್ಲಿ ತನಕ ನೀನು ನನ್ನಲ್ಲಿ ನಂಬಿಕೆ ಇಟ್ಟಿದೆಯೋ ಅಲ್ಲಿ ತನಕ ಇರ್ತದೆ. ಆಗ ಯೇಸು ಅವನಿಗೆ, ಇದನ್ನ ಯಾರಿಗೂ ಹೇಳಬೇಡ, ಆದರೆ ನೀನು ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸು, ಮೋಶೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಿರಲಿ ಎಂದು ಹೇಳಿದನು. ಯೇಸು ಸ್ವಾಮಿ ಆ ಕುಷ್ಠರೋಗಿಗೆ ಗುಣ ಮಾಡಿಸಿದ ಮೇಲೆ ಹೋಗಿ ಹೇಳ್ತಾರೆ, ನಿನ್ನ ಯಾಜಕನಿಗೆ ಮೈ ತೋರಿಸು. ಮೋಶೆ ನೇಮಿಸಿದ ಒಂದು ಕಾಣಿಕೆ ಇದೆಯಲ್ಲ, ಆ ಕಾಣಿಕೆ ಅರ್ಪಿಸಿ ಜನರಿಗೆ ಸಾಕ್ಷಿಯಾಗಿರಲಿ. ಹಾಲೆಲೂಯಾ. ಹಾಗಾಗಿ ನಾವು ಈ ವಾಕ್ಯ ಸಂದೇಶವನ್ನು ಕೊಟ್ಟಿದ್ದ ದೇವರಿಗೆ ಮಹಿಮೆ ಪಡಿಸಿಕೊಳ್ಳೋಣ. ಕಣ್ಣುಚ್ಚಿ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ಮುಕ್ತಾಯ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ರಾಜಾದಿ ರಾಜನೇ, ಲೋಕಕ್ಕೆ ರಕ್ಷಕನು ಬೆಳಕುವಾಗಿರುವ ನಮ್ಮ ದೇವರೇ, ಮಹಿಮೆ ಅರಸನು ನೀವು ಸ್ವಾಮಿ. ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ ಮಾಡುತ್ತೇನೆ ಕರ್ತನೆ. ಈ ವಿಡಿಯೋ ಮುಖಾಂತರ ನೋಡುತ್ತಾ ಪ್ರತಿಯೊಂದು ಕುಟುಂಬಗಳಿಗೆ ಸ್ವಾಮಿ ಆಧಾರ ಕರ್ತನು ನೀನೇ ಸ್ವಾಮಿ. ನಸರೇನ ಯೇಸು ನಾಮದಲ್ಲಿ ಎಲ್ಲವನ್ನು ಬೇಡಿ ಹೊಂದುತ್ತೇನೆ, ಜೀವವುಳ್ಳ ತಂದೆ. ಪ್ರೈಸ್ ಗಾಡ್ ಪ್ರಿಯರೇ, ದೇವರೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್.